ಪಾಣಾಜಿ ಗ್ರಾಮದ ನೀರೋಳ್ಯ ಎಂಬಲ್ಲಿ ಪರಿಶಿಷ್ಟ ಜಾತಿಗೆ ಸೇರಿದ 5 ಮನೆಗಳು ಸೇರಿದಂತೆ 7 ಕುಟುಂಬಗಳು ರಸ್ತೆ ಸಂಪರ್ಕ ಸಹಿತ ಮೂಲ ಸೌಕರ್ಯ ವಂಚಿತರಾಗಿದ್ದು, ರಸ್ತೆ ಮಾಡಲು ಸರ್ಕಾರಿ ಜಾಗ ಇದ್ದು ಇದರಲ್ಲಿ ರಸ್ತೆ ಸಂಪರ್ಕ ಕಲ್ಪಿಸಲು ಜನಪ್ರತಿನಿಧಿಗಳಿಂದ ಹಿಡಿದು ಹಿರಿಯ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರೂ ಸಂಪೂರ್ಣವಾಗಿ ಕಡೆಗಣಿಸಲಾಗಿದೆ. ತಿಂಗಳ ಒಳಗಾಗಿ ರಸ್ತೆ ನಿರ್ಮಾಣ ಮಾಡದಿದ್ದಲ್ಲಿ ಸ್ಥಳೀಯರನ್ನು ಸೇರಿಸಿಕೊಂಡು ಪ್ರತಿಭಟನಾ ರೀತಿಯಲ್ಲಿ ರಸ್ತೆ ನಿರ್ಮಿಸುವುದಾಗಿ ಅಂಬೇಡ್ಕರ್ ತತ್ವ ರಕ್ಷಣಾ ವೇದಿಕೆ ಕರ್ನಾಟಕ ಇದರ ಅಧ್ಯಕ್ಷ ಕೆ ಗಿರಿಧರ್ ನಾಯ್ಕ ತಿಳಿಸಿದ್ದಾರೆ. ಪುತ್ತೂರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಪಾಣಾಜಿ ಗ್ರಾಮದ ನೆರೋಳ್ಯದಲ್ಲಿ ಸುಮಾರು 97 ವರ್ಷಗಳ ಹಿಂದಿನಿಂದಲೇ ಕಾಲುದಾರಿ ಮಾತ್ರ ಇರುತ್ತದೆ. ಸದ್ರಿ ಮನೆಗಳಿಗೆ ಸಂಪರ್ಕ ರಸ್ತೆ ಇಲ್ಲವಾಗಿದ್ದು, ಅಂಗವಿಕಲರು ಮತ್ತು ಅನಾರೋಗ್ಯ ಪೀಡಿತ ಸಂದರ್ಭದಲ್ಲಿ ಹೊತ್ತುಕೊಂಡು ಹೋಗುವಂತ ಅನಿವಾರ್ಯತೆ ಉಂಟಾಗಿದ್ದು, ತುರ್ತಾಗಿ ಆಸ್ಪತ್ರೆಗೆ ಸೇರಿಸಲು ಸಾಧ್ಯವಾಗದೆ ಪ್ರಾಣವನ್ನು ಕಳೆದುಕೊಂಡ ಸ್ಥಿತಿ ಉಂಟಾಗಿದೆ. ಈ ಎಲ್ಲ ಸಂಕಷ್ಟವನ್ನು ಹಲವು ಬಾರಿ ತಿಳಿಸಿ ಮನವಿ ಸಲ್ಲಿಸಿದರೂ ಯಾವುದೇ ಪ್ರಯೋಜನ ಆಗಿಲ್ಲ ಎಂದು ತಿಳಿಸಿ, 1 ತಿಂಗಳ ಒಳಗಾಗಿ ಈ ಕಾಲನಿಯ ಜನರ ಸಮಸ್ಯೆಗೆ ಸ್ಪಂದನೆ ದೊರಕದೇ ಇದ್ದಲ್ಲಿ ಸ್ಥಳೀಯರನ್ನು ಸೇರಿಸಿಕೊಂಡು ರಸ್ತೆ ನಿರ್ಮಿಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಕಾಲನಿ ನಿವಾಸಿ ಲಕ್ಷ್ಮಿ ಸಂಘಟನೆಯ ನವೀನ್ ಮುಗೇರ, ಉದಯ್ ಕುಮಾರ್ ಏರ್ಕಲ ಉಪಸ್ಥಿತರಿದ್ದರು. ಇದು ಅಂಬೇಡ್ಕರ್ ತತ್ವ ರಕ್ಷಣೆ ವೇದಿಕೆಯಿಂದ ನಾವು ಮೊನ್ನೆ ಪರಿಶಿಷ್ಟ ಜಾತಿ ಕಾಲೋನಿ ಒಂದು 5 ಮನೆ ಇದೆ, ಬಾಕಿ ಒಂದು ಇತರರು 2 ಮನೆಯವರಿದ್ದಾರೆ. ಒಂದು ಬ್ರಾಹ್ಮಿಣ್ಸ್ ಮತ್ತು ಮತ್ತೊಂದು ರೈಗಳು. ಬಹುಶಃ ಇವರಿಗೆ ಒಂದು ಕಾಲಿದಾರಿ ನಡೆದುಕೊಂಡು ಹೋಗಲಿಕ್ಕೆ ಸರಿ ರಸ್ತೆ ಇಲ್ಲ. ಒಂದು ಶೋಚನೀಯ ವಿಷಯ ಅಂತ ಹೇಳಿದರೆ ನಾವೊಂದು ಆಲೋಚನೆ ಮಾಡಬೇಕು. ಸ್ವಾಮಿ ಬೆಟ್ಟಮಾಡಿಗೆ ಮೊನ್ನೆ ಮಾನ್ಯ ಶಾಸಕರು ಬಂದಿದ್ದರು, ಅವರಿಗೆ ಒಂದು 5-6 ತಿಂಗಳಾಯಿತು. ಇವರು ಮನೆ ಹೋಗಿ ಕೊಟ್ಟರು. 6 ತಿಂಗಳಿಂದ ಏನಂತ ಇಲ್ಲಿ ಅವರೊಂದಿಗೆ ಪರಿಶೀಲನೆ ಸಹ ಮಾಡಲಿಲ್ಲ. ಮೊನ್ನೆ ಇತ್ತೀಚೆಗೆ ನನಗೆ ಒಂದು ವಾರ ಆಯಿತು. ಯಾವುದು 25 ತಾರೀಕಿಗೆ ನಾನು ಹೋಗಿದ್ದೆ. 25-11ಕ್ಕೆ ನಾನು ಅಲ್ಲಿ ಭೇಟಿ ಕೊಟ್ಟಿದ್ದೆ. ಭೇಟಿ ಕೊಡುವಾಗ ನನಗೆ ಶೋಚನೀಯ ವಿಷಯ ಏನಂತೇಳಿ ನನಗೆ ಅರ್ಥ ಆಯಿತು. ಪಾಪ 97 ವರ್ಷದಿಂದ ಅವರು ಹೇಳ್ತಾರೆ, ಒಂದು 100 ವರ್ಷದಿಂದ ಜಾಸ್ತಿ ಆಗ್ಬೋದು ಅಧ್ಯಕ್ಷರು ಅಂತ ಹೇಳ್ತಾರೆ. ಹಾಗೂ 97 ವರ್ಷದಿಂದ ನಾನು ಆ್ಯಕ್ಚುಲಿ ಅವರ ಮನೆ ತೆರಿಗೆಲ್ಲ ನೋಡಿದ್ದೇನೆ. 97 ವರ್ಷದಿಂದ ಅವರಿಗೆ ರಸ್ತೆ ಇಲ್ಲ. ಮತ್ತೆ ಒಂದು ತೋಡು ಉಂಟು. ತೋಡು ಅದಕ್ಕೆ ಪಂಚಾಯತಿಯವರು ಏನು ಒಂದು ಪಾಲ ಹಾಕಲಿಲ್ಲ. ಪಾಲ ಹಾಕಿದ್ದು ಎಲ್ಲ ಇವರೇ ಮನೆಯವರೇ ಖರ್ಚು ಮಾಡಿ ಪಾಪ ಹಾಕಿದ್ರು. ಹಾಗಾದ್ರೆ ಅಭಿವೃದ್ಧಿ ಅಂತ ಹೇಳಿದ್ರೆ, ಮೂಲಸೌಕರ್ಯ ಅಂತ ಹೇಳಿದ್ರೆ ಯಾವುದು ವಿಷಯ ಅಂತ ಹೇಳಿದ್ರು. ಪಾಪ ಇವರು ಓಟಿಗೆ ಆಗುವಾಗ ಎಲ್ಲ ರಾಜ್ಯದವರು ಬರ್ತಾರೆ. ಇವರು ಏನಂತೇಳಿ ನೋಡಿ, ಬಡವರು ಹೇಗೆ ಇವರ ಕೂಗು ಯಾರಿಗೂ ಗೊತ್ತಾಗುವುದಿಲ್ಲ ಅಂತ ನಾನು ಅರ್ಥ ಮಾಡೋದು. ಬಹುಶಃ ನಾನಲ್ಲಿ ಭೇಟಿ ಕೊಟ್ಟುವಾಗ ಮನೆಯವರೆಲ್ಲ ಅಲ್ಲಿ ಒಂದು ಮಾಜಿ ಅಧ್ಯಕ್ಷರಿದ್ದರು. ಈಗ ಯಾರು ಅವರ ಹೆಸರಿಗೆ ಭಾರತಿ ಭಟ್ ಅಂತೇಳಿ ಮಾಜಿ ಅಧ್ಯಕ್ಷ. ಅವರಿಗೆ ಸಹ ರಸ್ತೆ ಇಲ್ಲ. ಅವರಿಗೆ ಹೋರಾಟ ಮಾಡಿ ಏನು ಪ್ರಯೋಜನ ಇಲ್ಲ. ಅವರು ಏನೂ ಮನವಿ ಮಾಡಲಿಲ್ಲ. ಎಲ್ಲಿಂದ ಇವರು 2-3-5 ಮನೆಯಿಂದ ಕಲ್ತು ಮತ್ತೆ ಅವರು ಹೋಗ್ಬೇಕು ನೋಡಿ. ರಸ್ತೆ ಅಂದರೆ ಅಲ್ಲಿ ಆ್ಯಕ್ಚುಲಿ ಈಗ ಗೊತ್ತುಂಟ, ಅಲ್ಲಿ ಯಾವುದೇ ಅಕ್ರಮ ಸಕ್ರಮ ಅದದ್ದು ಪ್ಲಾಟಿಂಗ್ ಆಗಲಿಲ್ಲ. ಪ್ಲಾಟಿಂಗ್ ಆಗದಿದ್ದರೆ ಅಕ್ರಮ ಸಕ್ರಮ ಅಂದರೆ ಸರ್ಕಾರ ಅಂತ ಬರುವುದು. ಇವರು ಮನವಿ ಕೊಟ್ಟರು ಸರ್ಕಾರ ಜಾಗವನ್ನು ಇವರಿಗೊಂದು ಕಡಿಮೆ 8 ಫೀಟ್ ರಸ್ತೆ ಕೊಡಲಿಕ್ಕೆ ಏನಾಗ್ತದೆ ಅಂತೇಳಿ ನೋಡಿ. 4 ವರ್ಷ ಮುಂಚೆ ಇವರ ಗಂಡನಿಗೆ ಹಾರ್ಟ್ ಪೇಷಂಟ್ ಆಯಿತು. ಇವರನ್ನು ಹೊತ್ತುಕೊಂಡು ಬರುವಾಗ ಇವರ ಗಂಡ ತೀರಿ ಹೋದ್ರು. ಏನು ಶೋಚನೀಯ. ಹಾಗಾದರೆ ಒಂದು ಮುಗರ ಜನಕ್ಕೆ, ಒಂದು SC ಜನಾಂಗದವರಿಗೆ ಏನಂತೇಳಿ ಸೌಲಭ್ಯ ಇಲ್ಲ ನೋಡಿ. ಮತ್ತೆ ಒಂದು ಅಲ್ಲಿ ಯಾರು ರೈಗಳು ಯಾರು ಅವರು ದಿವಾಕರ್ ರೈ ಅಂತ ಇದ್ದಾರೆ. ಅವರ ಅಮ್ಮನಿಗೆ ಹುಷಾರಿಲ್ಲದೆ ಸೈಡ್ ಎಫೆಕ್ಟ್ ಆಗಿ ಈಗ ಸಹ ಮನೆಯಲ್ಲೇ ಇದ್ದಾರೆ. ಡಾಕ್ಟರ್ ಹೇಳ್ತಾರೆ 1 ತಿಂಗಳೊಮ್ಮೆ ಬಂದು ಟೆಸ್ಟ್ ಮಾಡಬೇಕಂತ. ಪಾಪ ಇವರಿಗೆ ಆಗೋದಿಲ್ಲ. ಇವರಿಗೆ ದುಡಿಲಿಕ್ಕೆ ಬೇಕು, ಹೋಗ್ಬೇಕು. 4 ತಿಂಗಳು 5 ತಿಂಗಳಿಗೊಮ್ಮೆ ಕರ್ಕೊಂಡು ಹೋಗ್ತಾರೆ. 4-5 ಜನ ಇಟ್ಕೊಂಡು ಹೋಗಿ ಅಂತ ಒಂದು ಶೋಚನೀಯ ವಿಷಯವನ್ನು ಈಗದ ಒಂದು ಮೂಲಸೌಕರ್ಯ ಇಲ್ಲದ ಒಂದು ಪರಿಶಿಷ್ಟ ಜಾತಿ ಕಾಲೋನಿ ಮತ್ತು ಬಾಕಿ ಇತರರು ಅಂದರೆ ಇಷ್ಟು ವರ್ಷದಿಂದ ಯಾರಿಗೂ ಬೇಡಿಕೆ ಕೊಟ್ಟು ಯಾರಿಗೆ ಮನೆ ಕೊಟ್ಟು ಏನು ಸುಖ ಇಲ್ಲ. ಮಾನ್ಯ ನಾನು ಶಾಸಕರಿಗೊಂದು ಹೇಳ್ತಾ ಇರೋದು, ಮಾನ್ಯ ಶಾಸಕರು ಅಂದರೆ ನಮ್ಮ ಪುತ್ತೂರು ತಾಲೂಕಿನ ಎಲ್ಲ ನೋಡಿ ಜನಪ್ರತಿನಿಧಿಗಳಿಗೆ ಎಲ್ಲ ಸಹಕಾರ ಕೊಡುವರು ಏನಾದರೂ. ಆದ್ರೆ ಬೆಟ್ಟಪಟ್ಟಿಗೆ ಬರುವಾಗ ಇವರೇ ಖುದ್ದು ಹೋಗಿ ಮನವಿ ಕೊಟ್ಟರು. ಆ ಮನವಿಯನ್ನು ನಾನು ಲಕ್ಷಿಸಿದ್ದೇನೆ.
ಯಾವ ಟೈಮಿಗೆ ಯಾವ ಡೇಟಿಗೆ ಕೊಟ್ಟಿದ್ದಾರೆ ಅಂತೇಳಿ ನಾನು ಕೊಟ್ಟಿದ್ದೇನೆ. ಅವರು ಸಹ ಏನಂತ ಹೇಳಿಲ್ಲ. ನಾನು ಮೊನ್ನೆ 25 ತಾರೀಕು ಅಲ್ಲಿ ಸ್ಪಾಟ್ಗೆ ಹೋಗಿ ಬಿ ಆಫೀಸ್ಗೆ ಡೈರೆಕ್ಟ್ ಹೋಗಿದ್ದೇನೆ. ಡೈರೆಕ್ಟ್ ನಾನು ವಿಚಾರಣೆ ಮಾಡುವಾಗ ಅವರು ಹೇಳಿದ್ರು ಇದು ಯಾವುದು ಪ್ಲಾಟಿಂಗ್ ಆಗಲಿಲ್ಲ, ತಾನೇ ಅಕ್ರಮದ ಕ್ರಮ ಆಗುದು, ನಿಮ್ಗೆ ಆರಂಭದಲ್ಲಿ ಮಾಡ್ಬೋದು ಅಂತ. ಆದ್ರೆ ಒಂದು ಮಾನ್ಯ ಶಾಸಕರಿಗೆ ಗೊತ್ತಾಗುದಿಲ್ಲ ಅಂತ ನಾನು ಕೇಳ್ತಾ ಇರುವುದು. ಇಷ್ಟೊಂದು ಯಾಕೆ ಕಷ್ಟ ಬರ್ತದೆ? ಆದ್ರಿಂದ ಪರಿಶಿಷ್ಟ ಜಾತಿ ಜನಾಂಗದವರು ಇಷ್ಟು ಮನೆ, ಮತ್ತೊಂದು ಹೇಳ್ತೇನೆ, 5 ಮನೆ ಇತ್ತು, ಈಗ 2 ಮನೆಗಳು. ಇದು ಸಹ ಅವರಿಗೆ ಯಾವ ಮಣ್ಣಿನ ಗೋಡೆಗೆ ಮನೆ. ಆ ಬಾಕಿದವರದ್ದು 3 ಮನೆ ಎಲ್ಲ ಮಣ್ಣಿನ ಗೋಡೆ ಕುಸಿದಿದ್ದೇನೆ ಮಳೆಗಾಲದಲ್ಲಿ. ಈಗ ಎಲ್ಲಿ ಅವರು ಕ್ವಾರ್ಟರ್ ಕಸೇಜೆ ಬಾಡಿಗೆ ಮಾಡಿದ್ದಾರೆ. ಬಡವರಂದ್ರೆ ಕೂಲಿ ಕೆಲಸಕ್ಕೆ ಹೋಗ್ಬೇಕು, ಮತ್ತೆ ಪಡಿತರ ಚೀಟಿ ತರಲಿಕ್ಕೆ, ಅವರೊಂದು ರೇಷನ್ ತರಲಿಕ್ಕೆ ಅವರು ಬಿಟ್ಟೆ ಬರುವುದಂತೆ, ಏನು ಆಗುದಿಲ್ಲ. ಹಾಗೆ ಅಂತ ಒಂದು ಪರಿಸ್ಥಿತಿ ಬರುವಾಗ ನಾನು